Hi, very good morning, my dear students. I am Srinivas. So, good morning, everyone. So, today we are discussing about the liar. So, written by Mulkraj Anand. So, please open your textbook. So, the liar. Okay, the liar. So, it is your third chapter. So, we begin in this chapter. Before we discussing some points. Okay, so actually stories, okay, which any kind of stories, okay, so I think funny stories or horror stories, okay, or some entertainment stories, like different kinds of stories are there, okay, so horror stories ತುಂಬಾ ಭಯ ಆಗುವಂಥದ್ದು, ಮತ್ತೆ ಕೆಲವು ಸ್ಟೋರೀಸ್ ಮೆಸೇಜಸ್ ಇರುವಂಥ ಸ್ಟೋರೀಸ್, ಈ ತರ ಸೋ ಮೆನಿ ಕೈಂಡ್ಸ್ ಆಫ್ ಸ್ಟೋರೀಸ್ ಆರ್ ದೇರ್, ಓಕೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಟೋರೀಸ್ ಆರ್ ದ. ಸೊ ಇವನ್ ಚಿಲ್ಡ್ರನ್ ಆರ್ ಇವನ್ ಅಡಲ್ಟ್ಸ್, ಸೊ ಎಲ್ರಿಗೂ ಸ್ಟೋರೀಸ್ ಅಂತಂತಂದ್ರೆ ಇಷ್ಟ ಆಗುತ್ತೆ, ಓಕೆ, ಈಚ್ ಅಂಡ್ ಎವರಿ ಒನ್ ಲೈಕ್ ದಟ್, ಓಕೆ. ಸೊ in your childhood days, okay, in your childhood days, so many people's in the childhood days, they have a habit, okay, so bedtime story from your grandfather, grandmother, or father and mother, okay, so uncle, aunt, ಲೈಕ್ ಸೊ ಯಾರೋ ಒಬ್ಬರ ಕಡೆ ಏನು ಅಂತಂತಂದ್ರೆ, ಸೊ ನಾವು ಚೈಲ್ಡ್ಹುಡ್ ಡೇಸ್ ಅಲ್ಲಿ ಮಲಗಬೇಕಾದ್ರೆ ಸ್ಟೋರೀಸ್ನ ಕೇಳ್ತಾ ಕೇಳ್ತಾ ಏನಂತಂದ್ರೆ ಯಾರೋ ಒಬ್ರು ಹೇಳೋಂಥ ಕಥೆಗಳನ್ನ ಕೇಳ್ತಾ ಕೇಳ್ತಾ ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ ನಿದ್ದೆ ಮಾಡೋವಂಥದ್ದು, ಓಕೆ. ಸೊ ಈ ತರದ ಒಂದು ಎಕ್ಸ್ಪೀರಿಯನ್ಸ್ ಮೇ ಬಿ ಎಲ್ರಿಗೂ ಆಗಿರುತ್ತೆ ಅನ್ಕೊಂಡಿದ್ದೀನಿ, ಓಕೆ. ಸೊ ಅಂದ್ರೆ ಅಲ್ಲಿಗೆ ಸೊ ಸ್ಟೋರೀಸ್ ಅಂತಂತಂದ್ರೆ ಇವನ್ ಚಿಲ್ಡ್ರನ್ ಆದ್ರೂ ಆಗಿರ್ಬೋದು ಅಥವಾ ಅಡಲ್ಟ್ಸ್ಗಾದ್ರೂ ಆಗಿರ್ಬೋದು, ಸ್ಟೋರೀಸ್ ಅಂತಂದ್ರೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಚೈಲ್ಡ್ಹುಡ್ ಡೇಸ್ ಅಲ್ಲಿ ನಾವೆಲ್ಲ ಕತೆಗಳನ್ನ ಕೇಳ್ಕೊಂಡು ಬೆಳ್ಕೊಂಡ್ ಬಂದಿರೋ ಅಂತಾರೆ, ಓಕೆ. ಸೊ ಅದೇ ತರನೇ ಸೊ ಸಮ್ ಪೀಪಲ್ಸ್ ಏನು ಅಂತಂತಂದ್ರೆ ತುಂಬಾನೇ ಸುಳ್ಳುಗಳನ್ನ ಹೇಳುವಂಥದ್ದು, ಓಕೆ. ಇಲ್ಲಿ ಲಯರ್ ಮೀನ್ಸ್ ಸುಳ್ಳು ಅಂತ ಹೇಳ್ಬಿಟ್ಟು, ಸುಳ್ಳುಗಾರ ಅಂತ ಹೇಳ್ಬಿಟ್ಟು, ಲಯ ಅಂತಂದ್ರೆ ಸುಳ್ಳು ಅಂತ ಹೇಳ್ಬಿಟ್ಟು. ಸೊ ಮೇ ಬಿ ನಮ್ಮ ಲೈಫಲ್ಲಿ ನಾವು ತುಂಬಾ ಸಾರಿನೇ ಏನ್ ಮಾಡಿರ್ತೀವಿ ಅಂತಂತಂದ್ರೆ ಸುಳ್ಳುಗಳನ್ನ ಹೇಳಿರ್ತೀವಿ, ಓಕೆ. ಸೊ ಕ್ವೈಟ್ ಕಾಮನ್. ಸೊ ಸುಳ್ಳೇ ಹೇಳಿಲ್ಲ ನಾನು ಅಂತ ಹೇಳೋವಂಥದ್ದು, ಸೊ ಇಟ್ಸ್ ಪಾಸಿಬಲ್ ಸಮ್ ಟೈಮ್ ಆರ್ ಪೊಸಿಷನ್ ಏನು ಅಂತಂತಂದ್ರೆ ಸಮ್ ಸುಳ್ಳುಗಳನ್ನ ನಾವು ಹೇಳ್ಬೇಕಾಗಿರುತ್ತೆ, ಹೇಳಿರ್ತೀವಿ. ಬಟ್ ಇದನ್ನ ನಾವೇನು ಅಂತಂತಂದ್ರೆ ಸುಳ್ಳು ನಮ್ಮ ಲೈಫಲ್ಲಿ ಅಡ್ಯಾಪ್ಟ್ ಮಾಡ್ಕೋಬಾರ್ದು, ಓಕೆ. ಈ ಸುಳ್ಳು ಹೇಳುವಂಥದ್ದನ್ನ ಸೊ ನಾವು ಒಂದು ಹ್ಯಾಬಿಟ್ ಆಗಿ, ಓಕೆ, ಸೊ ಅಥವಾ ಅದನ್ನ ಒಂದು ಕಾಮನ್ ಆಗಿ ನಾವು ಯೂಸ್ ಮಾಡ್ತಾ ಹೋದ್ರೆ ಸೊ ಸಮ್ ಟೈಮ್ಸ್ ಅದು ಏನು ಅಂತಂತಂದ್ರೆ ನಮ್ಗೆ ತುಂಬಾ ಲಾಸ್ನ ಮಾಡುತ್ತೆ, ಓಕೆ, ತುಂಬಾನೇ ಲಾಸ್ ಮಾಡುತ್ತೆ. ಯಾವಾಗ್ಲೂ ನಾವು ಸುಳ್ಳು ಹೇಳ್ತಿದ್ರೆ ಸಮ್ ಟೈಮ್ಸ್ ಏನು ಅಂತಂತಂದ್ರೆ ಅದು ನಮ್ಮ ಬ್ಯಾಡ್ ಲಕ್, ಸೊ ತುಂಬಾನೇ ಲಾಸ್ ಮಾಡ್ಕೊಳ್ತೀವಿ, ತುಂಬಾ ನಮ್ಮ ಲೈಫ್ಗೆ ಅಫೆಕ್ಟ್ ಆಗುತ್ತೆ, ಓಕೆ. ಸೊ ಅದ್ರ ಜೊತೆಗೆ ಸೊ ಈ ಲೈ ಅನ್ನೋಂಥದ್ದು ಏನು ಅಂತಂತಂದ್ರೆ ಲಾಂಗ್ ಟೈಮ್ ಅಥವಾ ಲಾಂಗ್ ಟೈಮ್ ಅಂದ್ರೆ ಜೀವನ ಪೂರ್ತಿ ಅದು ನಮ್ಗೆ ಕೆಲ್ಸಕ್ಕೆ ಬರಲ್ಲ, ಅರ್ಥ ಆಯ್ತಾ? ಸೊ ಇಲ್ಲಿ ಹೇಗೆ ಅಂತಂತಂದ್ರೆ ಒನ್ಸ್ ಸುಳ್ಳು ಹೇಳೋಂಥ ಸಂದರ್ಭ ಬರುತ್ತೆ, ಹೇಳಿರ್ತೀವಿ, ಅದರಿಂದ ಯಾರಿಗೂ ಅಫೆಕ್ಟ್ ಆಗಿಲ್ಲ ಅಂತಂತಂದ್ರೆ ಪ್ರಾಬ್ಲಮ್ ಇಲ್ಲ. ಬಟ್ ಆ ಸುಳ್ಳಿಂದ ಯಾರ ಲೈಫ್ಗೆ ಆದ್ರೂ
ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಅಂತ ಮಾಡೋಂಥದ್ದಾಗಿರೋಂಥದ್ದು ಅಥವಾ ನಮ್ಮ ಲೈಫ್ಗೆನೆ ಪ್ರಾಬ್ಲಮ್ ಆಗೋವಂಥದ್ದು, ಅರ್ಥ ಆಯ್ತಾ? ಸೊ ಅಂತ ಸೀರಿಯಸ್ ಆಗಿರಾಗ ಇರ್ಬೇಕಾದ್ರೆ ನಾವು ಸುಳ್ಳುಗಳನ್ನ ಹೇಳ್ಬಾರ್ದು. ಸೊ ಟೋಟಲಿ ಇಟ್ ಈಸ್ ಅ ರಾಂಗ್. ಓಕೆ, ಸುಳ್ಳು ಹೇಳೋಂಥದ್ದು, ಲೈ ಅನ್ನೋಂಥದ್ದ ತುಂಬಾ ಡೇಂಜರ್ ಇದು. ಇಲ್ಲಿ ನಾನು ಹೊರಟಿರೋದು ಏನು ಅಂತಂತಂದ್ರೆ, ಸೊ ನೋಡಿ, ಫ್ಯಾಕ್ಟ್ ಏನಿದೆ ಅಂತ ಒನ್ಸ್ ಸಮ್ ಟೈಮ್ಸ್ ಹೇಗಿರುತ್ತೆ ಅಂತಂತಂದ್ರೆ, ನಾವು ಪ್ರಾಬ್ಲಮ್ನ ಅವಾಯ್ಡ್ ಮಾಡೋದಕ್ಕೆ, ನಮ್ಮನ್ನ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ನಾವೇನು ಯೂಸ್ ಮಾಡ್ತೀವಿ ಅಂತಂತಂದ್ರೆ ಈ ಸುಳ್ಳನ್ನ ಯೂಸ್ ಮಾಡ್ತೀವಿ. ಸೊ ಆದ್ರೆ ಏನಾಗಬಹುದು, ಸುಳ್ಳು ಹೇಳಿದೆ ಇಲ್ಲ ನಿಜನೇ ಹೇಳ್ಬಿಡ್ತೀನಿ ಅಂತಂತಂದ್ರೆ ಏನಾಗಬಹುದು? ಸೊ ಅದನ್ನ ನೋಡ್ಕೊಂಡು ನಾವು ಇವಾಗ ಅದನ್ನೇ ಹೇಳಿ ನೋಡಿ, ಸುಳ್ಳು ಹೇಳಿದ್ವಿ ಅಂತ ಇಟ್ಕೊಳ್ಳಿ, ಆ ಒಂದು ಸುಳ್ಳನ್ನ ನಾವು ಕವರ್ ಮಾಡೋದಕ್ಕೆ ಅಗೇನ್ ಮತ್ತೊಂದು ಸುಳ್ಳನ್ನ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಗೇನ್ ಅದನ್ನ ಹೈಡ್ ಮಾಡೋದಕ್ಕೋಸ್ಕರ ಸೊ ವಿ ಆರ್ ಕ್ರಿಯೇಟ್ ಆ ನ್ಯೂ, ಓಕೆ, ಮತ್ತೊಂದು ಸುಳ್ಳನ್ನ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಈ ತರ ಒಂದು ಸತ್ಯನ ಮುಚ್ಚಿಡೋದಕ್ಕೋಗಿ 1000 ಸುಳ್ಳುಗಳನ್ನ ಹೇಳಬೇಕಾಗುತ್ತೆ, ಅರ್ಥ ಆಯ್ತಾ? ಸೊ ಆದ್ರೆ ಯಾವತ್ತೋ ಒಂದಿನ ಏನು ಅಂತಂತ ಅದು ಸತ್ಯ ಒಂದ್ಸಲಿ ಮುಚ್ಚಿಡೋದಕ್ಕೆ 1000 ಸಲ ಸುಳ್ಳು ಹೇಳಿದ್ರು ಅದು ಸತ್ಯ ಆಗಲ್ಲ. 1000 ಸಲ ಸುಳ್ಳು ಹೇಳಿದ್ರು ಸುಳ್ಳು ಸುಳ್ಳೇನೆ, ಸತ್ಯ ಸತ್ಯನೇ, ಅರ್ಥ ಆಯ್ತಾ? ಫ್ಯಾಕ್ಟ್, ರಿಯಲ್ ಟ್ರೂತ್ ಏನಿದೆಯೋ ಟ್ರೂತ್, ಸೊ ಲೈ ಅಂತಂತಂದ್ರೆ ಅದೇನಿರುತ್ತೋ ಅದನ್ನೇ. ಸೊ ಅದಾದ್ಮೇಲಾದ್ರೂ ಗೊತ್ತಾಯ್ತು ಅದು ಸುಳ್ಳು ಅನ್ನೋಂಥದ್ದು ಗೊತ್ತಾಯ್ತು ಅಂತಂದ್ರೆ ಅವತ್ತಾದ್ರೂ ನಾವು ಅದು ಏನು ಪ್ರಾಬ್ಲಮ್ ಬರುತ್ತೋ ಅದನ್ನ ಫೇಸ್ ಮಾಡ್ಲೇಬೇಕಲ್ವಾ? ಸೊ ಆವತ್ತು ಬರೋಂಥ ಪ್ರಾಬ್ಲಮ್ನ ಯಾವತ್ತೋ ಫೇಸ್ ಮಾಡೋದ್ರ ಬದಲಾಗಿ ಸೊ ನಾವು ಇವತ್ತೇ ಅದನ್ನ ಸತ್ಯನೇ ಹೇಳ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ವಾ? ಸೊ ಮೇ ಬಿ ಯಾವಾಗಲೂ ಬರೋಂಥ ಪ್ರಾಬ್ಲಮ್ ಇವತ್ತೇ ಬಂದು ಹೋಗ್ಬಿಡ್ಲಿ ಬಿಡಿ, ಅರ್ಥ ಆಯ್ತಾ? ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ನಾವು ಸುಳ್ಳನ್ನ ಜಾಸ್ತಿ, ಸುಳ್ಳಿಗೆ ಅಥವಾ ಲೈಗೆ ನಾವೇನಂತಂದ್ರೆ ತುಂಬಾನೇ ಇಂಪಾರ್ಟೆನ್ಸ್ನ ಕೊಡಬಾರ್ದು. ಓಕೆ, ವಿ ಆರ್ ನಾಟ್ ಗಿವನ್ ಸೋ ಮಚ್ ಆಫ್ ಇಂಪಾರ್ಟೆನ್ಸ್, ಓಕೆ, ಕೊಡಬಾರ್ದು. ಸೊ ಇಲ್ಲಿ ಅದನ್ನೇ ಹೇಳೋದಕ್ಕೆ ಹೋಗ್ತಾರೆ ಅಂತಂದ್ರೆ, ಮತ್ತೆ ಅದು ಲಾಂಗ್ ಟೈಮ್ ನಮ್ಮನ್ನ ಪ್ರೊಟೆಕ್ಟ್ ಮಾಡಲ್ಲ, ಸೆಕ್ಯೂರ್ ಮಾಡಲ್ಲ. ಓಕೆ, ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಸುಳ್ಳನ್ನ ಹೇಳೋಂಥದ್ದನ್ನ ಅವಾಯ್ಡ್ ಮಾಡಬೇಕು. ಓಕೆ, ಸೊ ಸೊ ನಾವು ಟ್ರೂತನ್ನ ಮಾತಾಡೋದಕ್ಕೆ ಸೊ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ ಓಕೆ, ಸೊ now we are discussing about the author. Okay, so Mulkraj Anand. Mulkraj Anand. Mulkraj Anand, 12th December. 12th December so 12th December Okay,
Mulk Raj Anand, 12th December 1905, Peshawar, India. So 28th September 2004 is the ಸೊ ಏನೋ ಅವರು ಕಾಲ ಅಥವಾ ಅವರ ಟೈಮ್ ಕ್ಲೋಸ್ ಆಗುವಂಥದ್ದು ಇಲ್ಲಿ. ಸೊ ಮುಲ್ಕ್ ರಾಜ್ ಆನಂದ್ ಅವರು ಇಂಡಿಯಾದಲ್ಲಿರುವಂಥ ಪೇಶಾವರ್ ಅನ್ನೋಂಥ ಒಂದು ಪ್ಲೇಸಲ್ಲಿ ಓಕೆ ಹಿ ಬಾರ್ನ್ ಇನ್ ಪೇಶಾವರ್ 12th December 1905 and died in 28th September 2004. So he was a prominent Indian author who has written novelist, short stories and critical essays in English. Okay, he was a prominent Indian author who has written novels, short stories and critical essays in English. Okay. So he was a prominent Indian author who has written novels, short stories and critical essays. So he is a very important writer in India. Okay, prominent means important. Okay, he is a very important author in India. Okay, especially in English literature. One of the pioneers of Indo-Anglian fiction. He with R.K. Narayan and Rajarao was one of the first Indian based writers in English to gain international readership. So Mulk Raj Anand is one of the pioneers of Indo-Anglian fiction. Indo-Anglian fiction. Indo-Anglian fiction. He with, so not only Mulk Raj Anand, he with R.K. Narayan, Rajarao. These two members also are very famous writers in Indo-Anglian fiction. Okay. So the three writers is very important in Indian English literature. Okay, these three persons are very important in English literature, Indian English literature. Okay. So he first gained wide recognition for his novel Untouchable and Coolie. 1936 his other major works are The Village and The Sword and The Sequel, 1942. So he first gained a wide recognition for his novel Untouchable. And second one is
Coolie, 1936. His other major works are The Village and The Sword and the Sequel, 1942. Another one important work. So these Untouchable, Coolie, Village, Sword and the Sequel. Okay, these are all works or very important works in is Mulkraj Anand's important works. So he also he also edited magazines and journals. He edited, okay, magazines, journals. He was a recipient of the civilian honor of Padma Vibhushan in 1968. Okay, he honored civilian honor of Padma Vibhushan in 1968. Okay, so it is one of the civilian honor, Padma Vibhushan. So it is one of the civilian honor. Okay, ಅಂದ್ರೆ ನಾಗರಿಕ ಪ್ರಶಸ್ತಿ ಇದು ತುಂಬಾ ಗೌರವಾನ್ವಿತವಾದಂತಹ ಒಂದು ನಾಗರಿಕ ಪ್ರಶಸ್ತಿ ಇದು. ಸೊ ಇದು ಪದ್ಮ ವಿಭೂಷಣ್ ಅನ್ನುವಂಥದ್ದು. ಇದನ್ನ 1968ರಲ್ಲಿ ಇವರು ಪಡ್ಕೊಂಡಿದ್ದಾರೆ. ಸೊ ಅದ್ರ ಜೊತೆಗೆ he edited magazines and journals. He not only wrote novels or critical essays, so with edited magazines and journals also. Okay, so we start this lesson before discussing about the Untouchable 1935. It is one of the best work. Is Mulkraj Anand's best work. Okay, Untouchable. So ಇಲ್ಲಿ ಈಗ ಏನನ್ನ ಡಿಸ್ಕಷನ್ ಮಾಡೋಕ್ಕೆ ಹೊರಟಿರೋದು ಅಂತಂತಂದ್ರೆ, ಸೊ ಇಲ್ಲಿ ತುಂಬಾ ವರ್ಷಗಳ ಹಿಂದೆ ಸೊ ಇಂಡಿಯನ್ ಕಲ್ಚರು, ಸೊಸೈಟಿ, ಕಸ್ಟಮ್ಸು, ಓಕೆ, ಇವು ಎಲ್ಲವುಗಳನ್ನ ನಾವು ನೋಡೋದಾದ್ರೆ, ಸೊ ಅಂದ್ರೆ ನಮ್ಮ ಏನು ಕಲೆ, ಸಂಸ್ಕೃತಿ ಅವೆಲ್ಲವುಗಳನ್ನ ನೋಡೋದಾದ್ರೆ ತುಂಬಾ ಡಿಫ್ರೆಂಟ್ ಆಗಿರುವಂಥದ್ದು. ಅರ್ಥ ಆಯ್ತಾ? ಸೊ ಅನ್ಟಚಬಲ್ ಅನ್ನುವಂಥದ್ದು ಇಲ್ಲಿ ಯಾವ ತರ ಅಂತಂದ್ರೆ, ಸೊ ಮೇಜರ್ ಆಗಿ ನೀವು ಅನ್ಟಚಬಲ್ ಅಂತಂತಂದ್ರೆ ಏನು ಅಂತಂತಂದ್ರೆ ಅಸ್ಪೃಶ್ಯತೆ ಅನ್ನುವಂಥದ್ದು. ಅರ್ಥ ಆಯ್ತಾ? ಸೊ ಮೀನ್ಸ್ ಏನಂತಂತಂದ್ರೆ ಅಸ್ಪೃಶ್ಯತೆ ಅಂತ ಅನ್ನೋದಾದ್ರೆ, ಸೊ ಕಾಸ್ಟ್ ಸಿಸ್ಟಮ್ ಬಗ್ಗೆ ಇದು ಇರೋಂಥ ಒಂದು ನಾವೆಲ್. ಓಕೆ, ಕಾಸ್ಟ್ ಸಿಸ್ಟಮ್. ಸೊ caste system, so it is a different kind of suffering. Okay, so some people are suffering from caste system. Okay, so many persons, ಅಂದ್ರೆ ಹಲವಾರು ಜನಗಳು ಏನು ಅಂತಂತಂದ್ರೆ ಈ ಜಾತಿ ಪದ್ಧತಿ ಅನ್ನೋಂಥ ಒಂದು ಸಮಸ್ಯೆ ಅಥವಾ ಇದೊಂದು ಪಿಡುಗು, ಓಕೆ, ಇದೊಂದು ಪ್ರಾಬ್ಲಮ್ಮು. ಸೊ ಈ ಪ್ರಾಬ್ಲಮ್ ಅಲ್ಲಿ ತುಂಬಾ ಜನ ಏನಾಗ್ತಿದಾರೆ ಅಂತಂದ್ರೆ ನೋವನ್ನ ಅನುಭವಿಸ್ತಾ ಇರೋಂಥದ್ದು. ಅರ್ಥ ಆಯ್ತಾ? ಸೊ ಇದರಲ್ಲಿ ಮುಲ್ಕ್ರಾಜ್ ಆನಂದ್ ಅವರು ಸೊ ಈ ಜಾತಿ ಪದ್ಧತಿಯಿಂದ ಯಾವ ತರ ನೋವನ್ನ ಅನುಭವಿಸ್ತಿದಾರೆ ಜನಗಳು ಅನ್ನೋಂಥದ್ದನ್ನ ಹೇಳಿರೋವಂಥದ್ದು. ಅದರ ರಿಲೇಟೆಡ್ ಆಗಿರೋಂಥದ್ದೇ ದ ಲಯರ್. ಓಕೆ, ಅದರ ಒಂದು ರಿಲೇಟೆಡ್ ಆಗಿರೋಂಥದ್ದೇ ಈ ಒಂದು ಲೆಸನ್, ದ ಲಯರ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾನು ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಅನ್ಟಚಬಲ್
ನಾವೆಲ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂತ ಅನ್ನೋದಾದ್ರೆ, ಸೊ ಇಲ್ಲಿ ಲಘು ಈಸ್ ಒನ್ ಆಫ್ ದ sweeper. Labu is a sweeper. So at the same time he is a lower caste people. Sorry, lower caste person. Okay, ಒಬ್ಬ ಕೆಳಜಾತಿಯ ವ್ಯಕ್ತಿ ಆಗಿರ್ತಾನೆ ಲಬು. Okay, Labu is a lower caste a person, low caste person. So ಒಬ್ಬ ಕೆಳಜಾತಿಯ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಸೊ ಇಲ್ಲಿ ಅನ್ಟಚಬಲ್ಗೂ ಇದಕ್ಕೂ ಡೈರೆಕ್ಟ್ ಲಿಂಕ್ ಇಲ್ಲ, ಬಟ್ ಏನು ಅಂತಂತಂದ್ರೆ ಲೋವರ್ ಕಾಸ್ಟ್ ಅನ್ನೋಂಥದ್ದು ಬಂದಾಗ ಇಲ್ಲಿ ಲಬು ಲೋವರ್ ಕಾಸ್ಟ್ ಅಂತ ಹೇಳ್ತಾ ಇದ್ದೀನಿ. ಈ ಅನ್ಟಚಬಲ್ ಅನ್ನೋಂಥದ್ದು ಹೇಗೆ ಅಂತಂತಂದ್ರೆ ನಮ್ಮ ಒಂದು ಕಂಟ್ರಿಯಲ್ಲಿ ಅಥವಾ ನಮ್ಮ ಒಂದು ಸೊಸೈಟಿಯಲ್ಲಿ ಇದೇನು ಅಂತಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಇಟ್ ಈಸ್ ಅ ವೆರಿ ಹಾರಿಬಲ್ ಸಿಸ್ಟಮ್. ಓಕೆ, ತುಂಬಾ ಕ್ರೂಯಲ್ ಸಿಸ್ಟಮ್ ಇದು. ಸೊ ನಿಮ್ಗೆ ತುಂಬಾ ವರ್ಷಗಳ ಹಿಂದೆ ಹೇಳ್ಬೇಕು ಅಂತಂದ್ರೆ ಈ ಜಾತಿ ಪದ್ಧತಿ ಸೊ ಸ್ಟಿಲ್ ಈಗ್ಲೂ ಏನಂತಂತಂದ್ರೆ ಇದನ್ನ ನಾವು ನೋಡ್ತಾ ಇದೀವಿ. ಅರ್ಥ ಆಯ್ತಾ? ಸೊ ಆಕ್ಚುಲಿ ವಿ ಆರ್ ಇನ್ ದ 21st century. Okay, we are in the 21st century. So we are reach the moon, Mars. Okay, already we are rich. So we are innovation some other planets. Okay, we are innovation various fields. Okay, we are innovation some very ಏನು ಅಂತಂತಂದ್ರೆ ತುಂಬಾ ವಿಷಯಗಳನ್ನ ನಾವು ಈಗಾಗಲೇ ಇನೋವೇಷನ್ ಮಾಡಿರುವಂಥದ್ದು 21ನೇ ಶತಮಾನದಲ್ಲಿ ಆಲ್ರೆಡಿ. ಸೊ ವಿ ಆರ್ ಕಂಪ್ಲೀಟ್ ನಿಯರ್ ಬೈ 20 years. ಓಕೆ, ಸೊ 21st centuryಯಲ್ಲಿ ಸೊ ನಾವು 20 ವರ್ಷಗಳನ್ನ ಕಳೆದು ಬಿಟ್ಟಿದೀವಿ ಆಗ್ಲೇ. ಅರ್ಥ ಆಯ್ತಾ? ಸೊ ಇಷ್ಟೆಲ್ಲ ನಾವು ಅಡ್ವಾನ್ಸ್ಡ್ ಆಗಿ ಇದ್ದುಕೊಂಡು, ಸೊ ವಿ ಆರ್ ಆಕ್ಚುಲಿ ಎಜುಕೇಟೆಡ್ ಪೀಪಲ್ಸ್. ಓಕೆ, ಸೊ ನಾವೆಲ್ಲ ತುಂಬಾ ಓದ್ಕೊಂಡಿರೋಂಥವ್ರು. ಬಟ್ ಇಷ್ಟೆಲ್ಲ ಇದ್ರೂ ಸ್ಟಿಲ್ ನಮ್ಮ ಜೊತೆಗೆ ಏನಿದೆ ಅಂತಂತಂದ್ರೆ ಕ್ಯಾಸ್ಟ್ ಸಿಸ್ಟಮ್ ಅನ್ನೋಂಥದ್ದು ಇವತ್ತಿಗೂ ನಮ್ಮ ಜೊತೆಯಲ್ಲಿದೆ. ಅರ್ಥ ಆಯ್ತಾ? ಸೊ ಇವತ್ತಿಗೂ ನಾವು ನಮ್ಮ ಹಳ್ಳಿಗಳಲ್ಲಿ ನಾವು ನೋಡಬಹುದು. ಅರ್ಥ ಆಯ್ತಾ? ಸೊ ನಮ್ಮ ಹಳ್ಳಿಗಳಲ್ಲಿ ನೋಡೋದಾದ್ರೆ ಇವತ್ತಿಗೂ ಲೋವರ್ ಕಾಸ್ಟ್ ಪೀಪಲ್ಸ್ನ ಅಪ್ಪರ್ ಕಾಸ್ಟ್ ಪೀಪಲ್ಸ್ ಅವರು ಮನೆಗಳಿಗೆ ಎಂಟರ್ ಮಾಡ್ಕೊಳ್ಳೋದೇ ಇಲ್ಲ. ಅರ್ಥ ಆಯ್ತಾ? ಸೊ ಅವ್ರನ್ನ ಸೊ ಔಟ್ಸೈಡ್ ಅಲ್ಲೇ ಸ್ಟಾಪ್ ಮಾಡ್ತಾರೆ. ಸೊ ಅವ್ರಿಗೆ ಎಂಟ್ರಿನೇ ಇರಲ್ಲ, ಅಪ್ಪರ್ ಕಾಸ್ಟ್ ಮನೆಗಳಿಗೆ ಎಂಟ್ರಿನೇ ಇರಲ್ಲ. ಸೊ ನಾಟ್ ಓನ್ಲಿ ಇನ್ ಹೌಸಸ್, ಈವನ್ ಇನ್ ದ ಟೆಂಪಲ್ ಆಲ್ಸೋ. ಓಕೆ, ಈವನ್ ಇನ್ ದ ಟೆಂಪಲ್ ಆಲ್ಸೋ. ಸೊ ಲೋವರ್ ಕಾಸ್ಟ್ ಪೀಪಲ್ಸ್ ದೇ ವರ್ ನಾಟ್ ಎಂಟರ್ ದ ಟೆಂಪಲ್ ಆಲ್ಸೋ. ಸೊ ಇವತ್ತಿಗೂ ಹಳ್ಳಿಗಳಲ್ಲಿರುವಂಥ ದೇವಸ್ಥಾನಗಳಿಗೆ ಅವ್ರಿಗೆ ಯಾವುದೇ ರೀತಿ ಎಂಟ್ರಿನೇ ಇಲ್ಲ. ಸೊ ಸಮ್ ವಿಲೇಜಸ್ ಅಲ್ಲಿ ಸೊ ನೀವು ಕೇಳಿರ್ತೀರಾ ಅಶ್ವತ್ಥ ಕಟ್ಟೆ ಅಂತ ಹೇಳ್ಬಿಟ್ಟು ಕೇಳಿರ್ತೀರಾ. ವಿ ಹರ್ಡ್ ಅಶ್ವತ್ಥ ಕಟ್ಟ ಇನ್ ಯುವರ್ ವಿಲೇಜಸ್. ಸೊ ಅಲ್ಲಿ ನೋಡಿರ್ತೀರಾ ಏನು ಅಂತ ಹೇಳ್ಬಿಟ್ಟು. ಇವನ್ ಲೋವರ್ ಕಾಸ್ಟ್ ಪೀಪಲ್ಸ್ನ ಅಲ್ಲಿಗೆ ಬಿಡೋದೇ ಇಲ್ಲ. ಅರ್ಥ ಆಯ್ತಾ? ಲೋವರ್ ಕಾಸ್ಟ್ ಪೀಪಲ್ಸ್ನ ಸೊ ಅಶ್ವತ್ಥ ಕಟ್ಟೆ ಏರೋದಕ್ಕೂ ಬಿಡಲ್ಲ. ಸೊ ಮತ್ತೆ ಟೆಂಪಲ್ಸ್ ಅಲ್ಲಿ ಸೊ ಅವರು ಪೂಜೆ ಮಾಡೋದಕ್ಕೂ ಇವತ್ತಿಗೂ ಎಲ್ಲ ಕಡೆ ಅಂತ ಹೇಳ್ತಾ ಇಲ್ಲ, ಸಮ್ ಪ್ಲೇಸಸ್ ಇವತ್ತಿಗೂ ಸ್ಟಿಲ್ ಇದೆ ಇದು. ಅರ್ಥ ಆಯ್ತಾ? ಈ ಪ್ರಾಕ್ಟೀಸ್ ಇವತ್ತಿಗೂ ಇದೆ. ಸೊ ಇವತ್ತು ಇದೆ ಅಂತಂದ್ರೆ 21st centuryಯಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಇದೆ ಅಂತ ನೀವು ಥಿಂಕ್ ಮಾಡೋದಾದ್ರೆ, ಸೊ ಯು ಜಸ್ಟ್ ಇಮ್ಯಾಜಿನ್. ಸೊ ಯು ಗೋ ಬ್ಯಾಕ್ ಟು 100 years 200 years ಬ್ಯಾಕ್. ಸೊ ಜಸ್ಟ್ ಯು ಇಮ್ಯಾಜಿನ್ 200 years ಬ್ಯಾಕ್ ಹೇಗಿರಬಹುದು ಈ ಒಂದು ಕ್ಯಾಸ್ಟಿಸಮ್ ಅನ್ನೋಂಥದ್ದು. ಸೊ ಐ ಥಿಂಕ್ ಇಟ್ ಈಸ್ ಅ ವೆರಿ ಹಾರಿಬಲ್. ಸೊ ಇದನ್ನ ಅನ್ಟಚಬಲ್ ಅಲ್ಲಿ ಸೊ ಮುಲ್ಕ್ ರಾಜ್ ಆನಂದ್ ಅವರು ಹೇಳಿದ್ದಾರೆ. ಸೊ 100-200 years ಬ್ಯಾಕ್ ಸೊ ಈ ಅನ್ಟಚಬಿಲಿಟಿ ಅನ್ನೋಂಥದ್ದು ಎಷ್ಟು ಕ್ರೂಯಲ್ ಆಗಿತ್ತು ಅನ್ನೋಂಥದ್ದನ್ನ ಈ ಅನ್ಟಚಬಲ್ ಅನ್ನೋಂಥ ಸ್ಟೋರಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಅದರಲ್ಲಿ ಹೇಳ್ತಾರೆ ಯಾವ ತರ ಇತ್ತು ಅಂತಂತಂದ್ರೆ, ಲೋವರ್ ಕಾಸ್ಟ್ ಪೀಪಲ್ಸು ಸೊ ಅವರು ಹಳ್ಳಿಗಳಲ್ಲಿ ಅವರು ಇರ್ಬೇಕು ಅಂತಂತಂದ್ರೆ ಯಾವ ತರದ್ದು ಅಂತಂದ್ರೆ ಅವ್ರದೇ ಆದಂತಹ ಒಂದು ಕಾಲೋನಿ ಅಂತ ಹೇಳ್ಬಿಟ್ಟು ಇರ್ತಿತ್ತು. ಅರ್ಥ ಆಯ್ತಾ? ಈ ಅನ್ಟಚಬಿಲಿಟೀಸ್ ಸಪರೇಟ್ ಕಾಲೋನೀಸ್ ಇರ್ತಿತ್ತು. ಸೊ ಅವರು ಸೊ
ಅನ್ಫಾರ್ಚುನೇಟ್ಲಿ ದೇ ವಾಕ್ ಆನ್ ದ ರೋಡ್ಸ್. ಓಕೆ, ಸೊ ರೋಡ್ ಮೇಲೆ ಏನಾದರೂ ಓಡಾಡಬೇಕಾದ್ರೆ, ದಾರಿಗಳಲ್ಲಿ ಓಡಾಡಬೇಕು ಅಂತಂತಂದ್ರೆ ಸೊ ಅವ್ರು ಹೇಗೆ ಏನ್ ಮಾಡ್ಕೋಬೇಕಿತ್ತು ಅಂತಂತಂದ್ರೆ ದೇ ವರ್ ಟೈಡ್ ಎ ಟಿನ್ ಟು ನೆಕ್. ಓಕೆ, ಸೊ ಅಂದ್ರೆ ಟಿನ್ ಮೀನ್ಸ್ ಇಲ್ಲಿ ಯಾವ್ದಾದ್ರು ಒಂದು ಡಬ್ಬ ಅಂತ ಅನ್ಕೋಬಹುದು. ಆ ಡಬ್ಬನ ಅವ್ರು ಏನ್ ಮಾಡ್ಕೋಬೇಕಾಯ್ತು ಅಂದ್ರೆ ಕುತ್ತಿಗೆಗೆ ಕಟ್ಕೋಬೇಕಾಗಿರುತ್ತೆ, ಟೈಡ್ ಮಾಡ್ಕೋಬೇಕಾಗಿರುತ್ತೆ ಕುತ್ತಿಗೆಗೆ. ಓಕೆ, ನೆಕ್ಗೆ. ಸೊ ಅದೇ ಅಲ್ಲದೆ ಮತ್ತೆ ಬ್ಯಾಕ್ ಸೈಡ್ಗೆ ಈ ತೆಂಗಿನ ಗರಿ ತರ ಅಥವಾ ಯಾವ್ದಾದ್ರು ಪ್ಲಾಂಟ್ಸ್ ಸೊ ಒಂದು ಆ ರಂಬೆ ಆ ತರದ್ದು ಯಾವ್ದಾದ್ರು ಕಟ್ಕೋಬೇಕಾಗಿರುತ್ತೆ ಹಿಂದ್ಗಡೆಗೆ. ಅರ್ಥ ಆಯ್ತಾ? ಸೊ ನೀವು ಕ್ವಶನ್ ಮಾಡ್ಬೋದು, ಏನಕ್ಕೆ ಒಂದು ಡಬ್ಬನ ಕುತ್ತಿಗೆಗೆ ನೇತಾಕೋಬೇಕಾಗಿತ್ತು ಅಥವಾ ಒಂದು ಗರಿನ ಹಿಂದೆ ಏನಕ್ಕೆ ಕಟ್ಕೋಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನೀವು ಥಿಂಕ್ ಮಾಡ್ಬೋದು. ಸೊ ಏನಕ್ಕೆ ಅಂತಂತಂದ್ರೆ ಈ ಅನ್ಟಚಬಿಲಿಟೀಸ್ ಇರ್ತಾರಲ್ವಾ, ಅವರು ಅನ್ಫಾರ್ಚುನೇಟ್ಲಿ ಉಗಿದ್ರೆ ಏನಾದ್ರೂ ಎಂಜಿಲ್ ಬಂದು ಅದನ್ನ ಉಗಿಬೇಕು ಅಂತಂತಂದ್ರೆ ಸೊ ದಾರಿಯಲ್ಲಿ ಎಲ್ಲಾದ್ರೂ ಉಗಿದು ಬಿಟ್ರೆ ಏನಾಗ್ತಿತ್ತು ಅಂತಂತಂದ್ರೆ ಅದು ಮೈಲಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು, ಇನ್ಪ್ಯೂರ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಅಪ್ಪರ್ ಕಾಸ್ಟ್ ಪೀಪಲ್ಸ್ ಅಲ್ಲೆಲ್ಲ ಓಡಾಡಬೇಕಾಗುತ್ತೆ. ಅವ್ರು ಓಡಾಡಿದ್ರೆ ಅವ್ರಿಗೆಲ್ಲ ಮೈಲಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದ್ರು ಅಂತಂತಂದ್ರೆ ಸೊ ಈ ಅನ್ಟಚಬಿಲಿಟೀಸ್ ಏನ್ ಮಾಡ್ಬೇಕಾಯ್ತು ಅಂತಂದ್ರೆ ಕುತ್ತಿಗೆಗೆ ಡಬ್ಬನ ಕಟ್ಕೋಬೇಕಾಗಿರುತ್ತೆ. ಉಗಿಬೇಕು ಅಂದ್ರೆ ಡಬ್ಬದ ಒಳಗಡೆನೆ ಉಗಿಬೇಕಾಗ್ತಾ ಇರುತ್ತೆ. ಅರ್ಥ ಆಯ್ತಾ? ಅದೇ ತರನೇ ಈ ಗರಿ ಅಂತ ಹೇಳಿದ್ನಲ್ವಾ, ಸೊ ಈ ಗರಿನ ಏನಕ್ಕೆ ಕಟ್ಕೋಬೇಕಾಗಿತ್ತು ಅಂತಂತಂದ್ರೆ ಸೊ ಇವರು ನಡ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಹಿಂದೆ ಆ ಗರಿ ಏನ್ ಮಾಡ್ತಿತ್ತು ಅಂತಂದ್ರೆ ಇವರ ಫುಟ್ ಪ್ರಿಂಟ್, ಸೊ ಆ ರೋಡ್ ಮೇಲೆ ಅಥವಾ ಮಣ್ಣಿನ ಮೇಲೆ ಇವರು ಅನ್ಟಚಬಿಲಿಟೀಸ್ ಫುಟ್ ಪ್ರಿಂಟ್ ಬೀಳ್ತಾ ಇರುತ್ತಲ್ವಾ, ಸೊ ಆ ಪುಟ್ಟು ಪ್ರಿಂಟ್ ನ ಹಿಂದ್ಗಡೆ ಗರಿ ಏನ್ ಮಾಡ್ತಿತ್ತು ಅಂತಂದ್ರೆ ಎರೈಸ್ ಮಾಡ್ಕೊಂಡ್ ಬರ್ತಾ ಇರುತ್ತೆ, ಅಳಿಸ್ಕೊಂಡ್ ಬರ್ತಾ ಇರುತ್ತೆ. ಸೊ ಆವಾಗ ಅಪ್ಪರ್ ಕಾಸ್ಟ್ ಪೀಪಲ್ಸ್ ಅದ್ರ ಮೇಲೆ ಓಡಾಡ್ಬೋದಾಗಿತ್ತು. ಅದು ಬಿಟ್ಟು ಇವ್ರು ಯಾವುದೇ ಕಾರಣಕ್ಕೂ ಡಬ್ಬ ಕಟ್ಕೊಳ್ದೆ ಗರಿನ ಕಟ್ಕೊಳ್ದೆ ಸೊ ದೇ ಆರ್ ನಾಟ್ ವಾಕ್ ಆನ್ ದ ರೋಡ್ ಆರ್ ಸ್ಟ್ರೀಟ್ಸ್. ಓಕೆ, ಸೊ ಯಾವುದೇ ಸ್ಟ್ರೀಟ್ ಅಲ್ಲಿ ಆಗಿರ್ಬೋದು ಅಥವಾ ರೋಡ್ ಅಲ್ಲಿ ಇವರು ಓಡಾಡಬಾರ್ದಾಗಿರುತ್ತೆ. ಜಸ್ಟ್ ಇಮ್ಯಾಜಿನ್, ಸೊ ಹಂಗಾದ್ರೆ ಹೇಗೆ ಇರ್ತಿತ್ತು ಅವರ ಜೀವನಗಳು ಅಂತ ಹೇಳ್ಬಿಟ್ಟು. ಸೊ ಸ್ಟಿಲ್ ಇವತ್ತು ಹೇಗಿದೆ ಅಂತಂತಂದ್ರೆ ಸೊ ನಾನು ಹೈಯರ್ ಎಜುಕೇಶನ್ ಮಾಡ್ಬೇಕಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೇಕಾಗಿದ್ದಾಗ ನನ್ನ ಜೊತೆ ಸೊ ಉತ್ತರ ಕರ್ನಾಟಕದ ಕೆಲವು ಫ್ರೆಂಡ್ಸ್ ಇದ್ರು. ಸೊ ಅವ್ರ ಕಡೆ ಹೇಗೆ ಅಂತಂತಂದ್ರೆ ಅವ್ರು ಹೇಳ್ತಿದ್ರು ಅವ್ರ ಹಳ್ಳಿಗಳಲ್ಲಿ ಸ್ಟಿಲ್ ಸೊ ಲೋವರ್ ಕಾಸ್ಟ್ ಪೀಪಲ್ಸ್ ಹಳ್ಳಿ ಒಳಗಡೆ ಹೋಗಂಗೆ ಇಲ್ವಂತೆ. ಸೊ ಒನ್ಸ್ ಯಾವುದೋ ಒಂದು ಡಿಸ್ಟಿಕ್ ಅಲ್ಲಿ ನಮ್ಮ ಪ್ರೆಸೆಂಟ್ ಮಿನಿಸ್ಟರ್ ಅವರನ್ನೇ ಹಳ್ಳಿ ಒಳಗಡೆ ಬಿಟ್ಕೊಂಡಿರ್ಲಿಲ್ಲ, ಅದು ದೊಡ್ಡ ಇಶ್ಯೂ ಆಗಿತ್ತು. ಅರ್ಥ ಆಯ್ತು? ಒಬ್ಬ ಮಿನಿಸ್ಟರ್ನ ಸೊ ಹಿ ವಾಸ್ ಎ ಲೋವರ್ ಕಾಸ್ಟ್ ಅಂತ ಹೇಳ್ಬಿಟ್ಟು ಸೊ ಹಳ್ಳಿ ಒಳಗಡೆಗೆ ಬಿಟ್ಕೊಂಡಿರ್ಲಿಲ್ಲ ಅಂತಂತಂದ್ರೆ, ಒಬ್ಬ ಮಿನಿಸ್ಟರ್ನ ಬಿಟ್ಕೊಂಡಿರ್ಲಿಲ್ಲ ಅಂತಂತಂದ್ರೆ ಜಸ್ಟ್ ಇವ್ ಥಿಂಕ್ ಮಾಡಿ. ಸೊ ಅದೆಲ್ಲ ಈಗ ಪ್ರೆಸೆಂಟ್ ಎಲ್ಲ ಒಂದು 1 year 1.5 year ಬ್ಯಾಕ್ ಆ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು. ಸೊ ಅಲ್ಲಿಗೆ ನೂರಾರು ವರ್ಷಗಳ ಹಿಂದೆ ಹೇಗಿರಬಹುದಿತ್ತು ಈ ಒಂದು ಕ್ಯಾಸ್ಟಿಸಮ್ ಅನ್ನೋಂಥದ್ದು ಅಂತ ಜಸ್ಟ್ ಥಿಂಕ್ ಮಾಡಿ. ಇವತ್ತಿಗೂ ಇಷ್ಟು ಹಾರಿಬಲ್ ಆಗಿದೆ ಅಂತಂತಂದ್ರೆ ಆಗ ಹೇಗಿತ್ತು ಅಂತ ಹೇಳ್ಬಿಟ್ಟು ಥಿಂಕ್ ಮಾಡಿ ನೀವು. ಅರ್ಥ ಆಯ್ತಾ? ಸೊ ಈ ತರದ ಒಂದು ಕ್ಯಾಸ್ಟ್ ಸಿಸ್ಟಮ್ ಅನ್ನೋಂಥದ್ದು, ಕ್ಯಾಸ್ಟಿಸಮ್ ಅನ್ನೋಂಥದ್ದು ಯಾಕೆ 21st ಸೆಂಚುರಿಯಲ್ಲಿ ಇಷ್ಟೊಂದು ಸ್ಟ್ರಾಂಗ್ ಆಗಿದೆ ಅಂತಂತಂದ್ರೆ ಅದಕ್ಕೆ ಯಾರು ರೆಸ್ಪಾನ್ಸಿಬಲ್ ಅಂತಂತಂದ್ರೆ ಸೊ ನಾವು ಅಂತ ಹೇಳ್ಬೋದು. ಜಸ್ಟ್ ಸಿಂಪಲ್ ಆಗಿ ವಿ ಆರ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಏಕೆ ಅಂತಂತಂದ್ರೆ ಸೊ ವಿ ಆರ್ ಎಜುಕೇಟೆಡ್ ಪೀಪಲ್ಸ್, ಸೊ ವಿ ಆರ್ ಗೆಟಿಂಗ್ ಎ ಗುಡ್ ಎಜುಕೇಶನ್ ಬಟ್ ಸೊ ನಾವು ಇದನ್ನ ಫಾಲೋ ಮಾಡ್ತಾ ಇದ್ದೀವಿ. ಈ ಕ್ಯಾಸ್ಟ್ ಸಿಸ್ಟಮ್ ಅನ್ನೋಂಥದ್ದು, ಕ್ಯಾಸ್ಟಿಸಮ್ನ ನಾವೇನ್ ಮಾಡ್ತಾ ಇದ್ದೀವಿ ಅಂತಂತಂದ್ರೆ ಸೊ ನಾವು ಅದನ್ನ ಫಾಲೋ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಸೊ ಜಸ್ಟ್ ನೀವು ಥಿಂಕ್ ಮಾಡಿ ಈ ಒಂದು ಕ್ಯಾಸ್ಟ್ ಸಿಸ್ಟಮ್ ಅಂತನ್ನೋಂಥದ್ದು ನಾವು ಎಲ್ಲೆಲ್ಲಿಂದ ಇವಾಗ ಫಾರ್ ಎಕ್ಸಾಂಪಲ್ ಕಾಲೇಜ್ಗೆ ಬರ್ತಾ ಇದೀವಿ. ಅರ್ಥ ಆಯ್ತಾ? ಓದ್ತಾ ಇದ್ದೀವಿ.
ಸೊ ನಾವು ಓದ್ತಾ ಇದ್ರೂನು ಸೊ ನಮ್ಮ ಜೊತೆಲಿರುವಂತ ಎಷ್ಟೋ ಫ್ರೆಂಡ್ಸ್ ನಮ್ಮ ಜೊತೆಲಿರುವಂತವ್ರು ಎಲ್ಲಾನು ಬೇರೆ ಬೇರೆ ವಿಲೇಜಸ್, ಬೇರೆ ಬೇರೆ ಕ್ಯಾಟಗರೀಸ್, ಬೇರೆ ಬೇರೆ ಕ್ಯಾಸ್ಟ್ ಇರುವಂತವ್ರು ಎಲ್ಲಾನು ಇಲ್ಲಿ ಇರ್ತೀವಿ. ಸೊ ನಾವೆಲ್ಲರ ಜೊತೆನೂ ಒಳ್ಳೆ ಕ್ಲೋಸ್ ಫ್ರೆಂಡ್ಶಿಪ್ ಇರುತ್ತೆ ನಮ್ಗೆ. ಸೊ ಆದ್ರೂ ನಾವೇನು ಅಂತಂತಂದ್ರೆ ಅವರ ಒಂದು ಕ್ಯಾಸ್ಟ್ ಸಿಸ್ಟಮ್ ಯಾವ್ದು, ಅದು ಕ್ಯಾಸ್ಟ್ ಯಾವ್ದು ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ಅಂತಂತಂದ್ರೆ ಸಮ್ಟೈಮ್ಸ್ ಅವಾಯ್ಡ್ ಮಾಡ್ತೀವಿ. ಸಮ್ಟೈಮ್ಸ್ ಗೊತ್ತಿರೋಂಥವ್ರು ಏನ್ ಮಾಡ್ತಾರ ಅಂತಂತಂದ್ರೆ ನಿಜವಾಗ್ಲೂ ಅದ್ರ ಬಗ್ಗೆ ವರಿನೇ ಆಗಲ್ಲ, ಬಿಕಾಸ್ ದೇವರ್ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಅಂತಂತಂದ್ರೆ. ಬಟ್ ಆದ್ರೂ ಸ್ಟಿಲ್ ಇವತ್ತಿಗೂ ಇದಿದೆ ಅಂತಂತಂದ್ರೆ ರೀಸೆಂಟ್ ನಾವು ನೋಡೋದಾದ್ರೆ ನಮ್ಮ ಚಿಕ್ಕಬಳ್ಳಾಪುರದಿಂದ ತುಂಬಾ ನಿಯರ್ ಇರುವಂತ ಒಂದು ವಿಲೇಜ್ ಅಲ್ಲಿ, ಸೊ ಆ ವಿಲೇಜ್ ಅಲ್ಲಿ ಏನು ಅಂತಂತಂದ್ರೆ ಸೊ ಹೇರ್ ಕಟ್ ಮಾಡಲ್ವಂತೆ, ಲೋವರ್ ಕಾಸ್ಟ್ ಪೀಪಲ್ಸ್ಗೆ ಹೇರ್ ಕಟ್ ಮಾಡ್ತಾ ಇರ್ಲಿಲ್ವಂತೆ. ಅರ್ಥ ಆಯ್ತಾ? ಸೊ ಹೇರ್ ಕಟ್ ಮಾಡದೇ ಇರೋಂಥದ್ದೇ ದೊಡ್ಡ ಇಶ್ಯೂ ಆಗಿ ಸೊ ತಹಶೀಲ್ದಾರ್ ಎಲ್ಲ ಹೋಗ್ಬಿಟ್ಟು ಅದನ್ನ ಲಾಸ್ಟಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾಗಿತ್ತು ಅಂತಂತಂದ್ರೆ ತುಂಬಾ ಎಲ್ಲಾನು ಒಂದು 1.5 year ಬ್ಯಾಕ್ ಈ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು. ಸೊ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ನ ಒಂದು ಪಕ್ಕದಲ್ಲಿರುವಂತ ಒಂದು ವಿಲೇಜಸ್ ಅಲ್ಲಿ ಈ ತರದ ಒಂದು ಈವೆಂಟ್ ಅಥವಾ ಒಂದು ಇಶ್ಯೂ ಆಗಿರುವಂಥದ್ದು. ಅಂದ್ರೆ ಯೋಚನೆ ಮಾಡಿ, ಸೊ ಏರ್ ಕಟ್ ಮಾಡಿಸ್ಕೋಬೇಕು ಅಂತಂದ್ರೆ ಲೋವರ್ ಕಾಸ್ಟ್ ಪೀಪಲ್ಸ್ ಮಾಡಿಸ್ಕೊಳಕ್ ಆಗಲ್ಲ ಅಂತಂತಂದ್ರೆ ಸೊ ನೀವು ಜಸ್ಟ್ ಥಿಂಕ್ ಮಾಡಿ. ಸೊ ಕೆಲವು ಡಿಸ್ಟ್ರಿಕ್ಟ್ಗಳು ಇವತ್ತು ಲೋವರ್ ಕಾಸ್ಟ್ ಏನು ಅಂತಂತಂದ್ರೆ ಕೆಲವು ಹೋಟೆಲ್ಗೆ ಹೋದ್ರೆ ಸೊ ಅಂದ್ರೆ ಸಿಟಿ ಲಿಮಿಟೆಡ್ ಅಲ್ಲಿ ಬರೋಂತ ಹೋಟೆಲ್ಸ್ ಅಲ್ಲ, ವಿಲೇಜ್ ಲಿಮಿಟ್ ಅಲ್ಲಿ ಬರೋಂತ ಸಮ್ ಹೋಟೆಲ್ಸ್ ಅಲ್ಲಿ ಇವತ್ತಿಗೂ ಲೋವರ್ ಕಾಸ್ಟ್ ಪೀಪಲ್ಸ್ ಹೋದ್ರು ಅಂತಂತಂದ್ರೆ ಸೊ ಪ್ಲಾಸ್ಟಿಕ್ ಗ್ಲಾಸ್ ಅಲ್ಲಿ ಅವ್ರಿಗೆ ಟೀ ಕೊಡುವಂಥದ್ದು, ಮತ್ತೆ ಸೊ ಅವರು ನೆಲದಲ್ಲಿ ಕೂತ್ಕೊಳ್ಬೇಕಾಗುತ್ತಂತೆ. ಅರ್ಥ ಆಯ್ತಾ? ಅಪ್ಪರ್ ಕಾಸ್ಟ್ ಪೀಪಲ್ಸ್ ಇದ್ರು ಅಂತಂತಂದ್ರೆ ಅವ್ರ ಮೇಲೆ ಕೂತಿದಾರ ಅಂತಂತಂದ್ರೆ ಲೋವರ್ ಕಾಸ್ಟ್ ಪೀಪಲ್ಸ್ ಸೊ ಕೆಳಗಡೆ ಕೂತ್ಕೋಬೇಕಂತೆ. ಅರ್ಥ ಆಯ್ತಾ? ಸೊ ಈ ತರದ್ದು ಎಲ್ಲಾನು ಈಗ್ಲೂ ನಾವು ಫಾಲೋ ಮಾಡ್ತಾ ಇದೀವಿ ಅಂತಂತಂದ್ರೆ ಮತ್ತೆ ಇದ್ರ ಜೊತೆಗೆ ನಾವ್ ಇನ್ನೂ ಒಂದು ವಿಷಯನ ನಾವು ಥಿಂಕ್ ಮಾಡ್ಬೇಕು. ಸೊ ಅದ್ ರೈಟ್ ಆರ್ ರಾಂಗ್ ಅಂತ ಹೇಳ್ಬಿಟ್ಟು ನಾವೇನ ಅನಲೈಸ್ ಮಾಡ್ಬೇಕಾಗಿರುವಂಥದ್ದು ಏನು ಅಂತಂತಂದ್ರೆ ಇವತ್ತು ನಾವು ಏನು ಸ್ವಾಮೀಜಿಗಳು ಅಂತ ಕರಿತಾ ಇದ್ದೀವಿ, ಸ್ವಾಮೀಜಿಗಳು ಅಂತಂತಂದ್ರೆ ಒಳ್ಳೆ ದಾರಿನ ತೋರ್ಸೋಂಥವ್ರು. ಅರ್ಥ ಆಯ್ತಾ? ಸೊ ದವ ಗಿವೆನ್ ಎ ಗುಡ್, ಸೊ ಅವರು ಒಂದು ಒಳ್ಳೆ ಅಂತದನ್ನ ನಮ್ಗೆ ಕಲಿಸ್ಬೇಕಾಗಿರುವಂಥದ್ದು ಅಥವಾ ಒಳ್ಳೆ ದಾರಿಯಲ್ಲಿ ನಡೆಸ್ಬೇಕಾಗಿರುವಂಥವ್ರು. ಸೊ ಅಂತ ಒಂದು ಸ್ವಾಮೀಜಿಗಳು ಇವತ್ತು ಏನ್ ಮಾಡ್ತಿದಾರ ಅಂತಂತಂದ್ರೆ ಒಂದೊಂದು ಜಾತಿಗೆ ಸೀಮಿತ ಆಗೋಗ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ನಾನು ಇಲ್ಲಿ ಯಾವ್ದು ಕ್ಯಾಸ್ಟ್ ಅಂತ ಬಿಟ್ಟು ಮೆನ್ಷನ್ ಮಾಡಲ್ಲ, ಆದ್ರೆ ನೀವು ಗಮನಿಸಿ ಒಂದೊಂದು ಕ್ಯಾಸ್ಟ್ಗೆ ಒಬ್ಬೊಬ್ಬ ಸ್ವಾಮೀಜಿ ಇದ್ದಾರೆ. ಅರ್ಥ ಆಯ್ತಾ? ಅವರು ಅದನ್ನ ಏನ್ ಮಾಡ್ತಿರ್ತಾರ ಅಂತಂತಂದ್ರೆ ಸೊ ಆ ಜಾತಿಗೆ ಪರವಾಗಿ ಅವ್ರು ನಿಂತಿರೋವಂಥದ್ದು. ಅರ್ಥ ಆಯ್ತಾ? ಅದನ್ನ ರೆಪ್ರೆಸೆಂಟ್ ಮಾಡ್ತಿರ್ತಾರ ಅವರು. ಈಚ್ ಸ್ವಾಮೀಜಿ ರೆಪ್ರೆಸೆಂಟ್ ಈಚ್ ಕ್ಯಾಸ್ಟ್. ಓಕೆ, ಒಬ್ಬೊಬ್ಬ ಸ್ವಾಮೀಜಿ ಅವ್ರವ್ರದೇ ಆದಂತಹ ಒಂದೊಂದು ಕ್ಯಾಸ್ಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋಂಥದ್ದು. ಅರ್ಥ ಆಯ್ತಾ? ಸೊ ನಾವೆಲ್ಲ ಎಲ್ಲಿಗೆ ಬಂದು ನಿಂತಿದೀವಿ, 21st century ಬಂದು ಇದನ್ನೇ ನಾವು ಸೊ ನಾವೆಲ್ಲಾನು ಹೇಳ್ಕೊಳ್ತೀವಿ, ವಿ ಆರ್ ಆಲ್ ಎಜುಕೇಟೆಡ್ ಪೀಪಲ್ಸ್. ಓಕೆ, ಸೊ ನಾವು ತುಂಬಾ ಓದ್ಕೊಂಡಿರೋಂಥವ್ರು ಅಂತ ಹೇಳ್ತೀವಿ. ಸೊ ಎಲ್ಲಾರನ್ನು ತಗೊಳ್ಳಿ, ಬಸವಣ್ಣ ಅವ್ರಿಗೆ ಏನ್ ಹೇಳಿದ್ರು? ಬಸವಣ್ಣ ಅವರು ಈ ಕ್ಯಾಸ್ಟ್ ಸಿಸ್ಟಮ್ ಅಥವಾ ಕ್ಯಾಸ್ಟಿಸಮ್ ಆಪೋಸಿಟ್ ಆಗಿ ನಿಂತ್ಕೊಂಡು ಈ ಕ್ಯಾಸ್ಟಿಸಮ್ ಇರಬಾರ್ದು ಅಂತ ಹೇಳ್ಬಿಟ್ಟು ಅವರು 12th centuries ಅಲ್ಲೇನೆ ಒಂದು ದೊಡ್ಡ ಒಂದು ಸ್ಟ್ರಗಲ್ನೇ ಮಾಡ್ತಾರೆ. ಅರ್ಥ ಆಯ್ತಾ? ಏನಾಯ್ತು? ಪುರಂದರದಾಸರು, ಕನಕದಾಸರು, ಅರ್ಥ ಆಯ್ತಾ? ಸೊ ಇನ್ನು ತುಂಬಾ ಜನ ತಗೋಬಹುದು. ಇವರೆಲ್ಲ ಏನ್ ಹೇಳಿದ್ದಾರೆ? ಅರ್ಥ ಆಯ್ತಾ? ಸೊ ಆದ್ರೂ ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಸೊ ಇವತ್ತು ಸೊ ನಾವ್ ಆ ಒಂದು ಇದೆಲ್ಲ ಇದ್ರೂನು ಅವ್ರೆಲ್ಲಾನು ಈ ಜಾತಿ ಪದ್ಧತಿನ, ಕ್ಯಾಸ್ಟಿಸಮ್ನ ನಾವು ಅವಾಯ್ಡ್ ಮಾಡ್ಬೇಕು, ತೊಲಗಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಅದ್ರಲ್ಲೇನೆ ಬಿದ್ದು ಒದ್ದಾಡ್ತಿದೀವಿ ಇವತ್ತು. ಅರ್ಥ ಆಯ್ತಾ? ಸೊ ಹಂಗಾಗಿ ನಾವೇನು ಅಂತಂತಂದ್ರೆ ನಾವು ಎಜುಕೇಟೆಡ್ ಪೀಪಲ್ಸ್ ಇದನ್ನ ಸಾಧ್ಯವಾದಷ್ಟು ಏನ್ ಮಾಡ್ಬೇಕು ಅಂತಂದ್ರೆ ಅವಾಯ್ಡ್ ಮಾಡ್ಬೇಕು. ಸೊ ಅವಾಯ್ಡ್ ಮಾಡಿ ಜಸ್ಟ್ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ಇಂಡಿಯನ್ಸ್ ಅನ್ನುವಂತ ಒಂದು ಕಾನ್ಸೆಪ್ಟ್ ನಮ್ ತಲೆಯಲ್ಲಿ ಬರ್ಬೇಕು. ನಾವು ಆ ಇಂಡಿಯನ್ಸ್ ಅನ್ನುವಂಥದ್ದು ಬರಬೇಕು. ಸೊ ಇಲ್ಲಿ ಈ ಅನ್ಟಚಬಲ್ ಅಲ್ಲಿ ಸೊ ಮುಲ್ಕರಾಜ್ ಆನಂದ್ ಅವರು ಅದನ್ನೇ ಹೇಳ್ತಾ ಇರೋಂಥದ್ದು, ಅದ್ರ ರಿಲೇಟೆಡ್ ಆಗಿರುವಂತದ್ದ
ಸೊ ಒಂದು ಸ್ಟೋರಿ, ಸೊ ದ ಲಯರ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಲಬು, ಓಕೆ. ಸೊ the old shikari of my village was a born liar. Okay, Labu. So is a one of the old shikari. Shikari means hunter. Okay, shikari means hunter. So actually it is a first person. ಓಕೆ. ಸೊ ದ ಫಸ್ಟ್ ಪರ್ಸನ್ ನರೇಟ್ ಮಾಡ್ತಿರೋಂಥದ್ದು. ಓಕೆ, ಮೀನ್ಸ್ ಇಲ್ಲಿ ಏನು ಅಂತಂದ್ರೆ ಫಸ್ಟ್ ಪರ್ಸನ್ ಅಂತಂತಂದ್ರೆ ಐ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಯಾರು ಅಂತಂತಂದ್ರೆ ರೈಟರ್ ಅಥವಾ ಮುಲ್ಕರಾಜ್ ಆನಂದ್ ಅವರ. ಸೊ ಈ ಹಿಮ್ಸೆಲ್ಫ್ ಈ ಟೋಲ್ಡ್ ಎ ಸ್ಟೋರಿ. ಓಕೆ, ಫಸ್ಟ್ ಪರ್ಸನ್ ಇಲ್ಲಿ ಯೂಸ್ ಮಾಡ್ತಾರಂಥದ್ದು. ಅರ್ಥ ಆಯ್ತಾ? ಸೊ ಅಂದ್ರೆ ಲಬು ದ ಓಲ್ಡ್ ಶಿಕಾರಿ ಆಫ್ ಮೈ ವಿಲೇಜ್. ಓಕೆ, ಮೈ ವಿಲೇಜ್ ವಾಸ್ ಬಾರ್ನ್ ಎ ಲಯರ್. So the old shikari of my village was a born liar. ಅಂದ್ರೆ ಇಲ್ಲಿ ಅವರ ಒಂದು ಅನುಭವವನ್ನ ಕಥೆ ರೂಪದಲ್ಲಿ ಹೇಳ್ತಾರಂಥದ್ದು. ಅದಕ್ಕೆ ಇದನ್ನ ಫಸ್ಟ್ ಪರ್ಸನ್ ನರೇಷನ್ ಅಂತ ಹೇಳ್ತಾರಂಥದ್ದು. ಸೊ ಲಬು ದ ಓಲ್ಡ್ ಶಿಕಾರಿ ಆಫ್ ಮೈ ವಿಲೇಜ್ ವಾಸ್ ಬಾರ್ನ್ ಎ ಲಯರ್. ಅಂದ್ರೆ ಹುಟ್ಟುತ್ತಲೇ ಅವನು ಏನಾಗಿರ್ತಾನೆ ಅಂತಂದ್ರೆ ಸುಳ್ಳುಗಾರನಾಗಿರ್ತಾನೆ ಅಂತ ಹೇಳ್ಬಿಟ್ಟು. ಓಕೆ, ಈಸ್ ಒನ್ ಆಫ್ ದ ಬೆಸ್ಟ್ ಹಂಟರ್. ಅಟ್ ದ ಸೇಮ್ ಟೈಮ್ ಹಿ ಬಾರ್ನ್ ಲಯರ್. ಓಕೆ, ಹುಟ್ಟುತ್ತಾನೆ ಒಬ್ಬ ಸುಳ್ಳುಗಾರ ಆಗಿರ್ತಾನೆ ಅಂತ ಹೇಳ್ತಾರಂಥದ್ದು. ದೇರ್ಫೋರ್ ಹಿ ಹ್ಯಾಡ್ won the reputation of a being the best storyteller. Okay, in our parts. So best storyteller. ಸೊ ಅವನು ತುಂಬಾ ರೆಪ್ಯುಟೇಷನ್ ಗೌರವನ ಪಡ್ಕೊಂಡಿರುವಂಥದ್ದು. ಏನಂತಂತಂದ್ರೆ ಸೊ ಬೇಸಿಕ್ಲಿ ಈಸ್ ಅ ಓಲ್ಡ್ ಅಂಟರ್. ಶಿಕಾರಿ ಮೀನ್ಸ್ ಅಂಟರ್ ಅಂತ ಹೇಳ್ಬಿಟ್ಟು ಒಬ್ಬ ಬೇಟೆಗಾರ. ಸೊ ಅದ್ರ ಜೊತೆಗೆ ಹಿ ವಾಸ್ ಅ ಬಾರ್ನ್ ಲಯರ್. ಸೊ ಹುಟ್ಟಾನೆ ಒಬ್ಬ ಸುಳ್ಳುಗಾರ. ದೇರ್ಫೋರ್ ಹಿ ಹ್ಯಾಡ್ won the reputation of the being the best storyteller. ಸೊ ಅವರ ಒಂದು ಪ್ಲೇಸ್ ಅಲ್ಲಿ ಸೊ ಲಬು is one of the best storyteller. Okay, is a best storyteller and though a sweeper of a low caste. Okay, a sweeper of low caste. ಒಬ್ಬ ಸೊ ಇವನೇನಾಗಿರ್ತಾನೆ ಅಂತಂದ್ರೆ ಒಬ್ಬ ಲೋ ಕಾಸ್ಟ್ ಸ್ವೀಪರ್ ಆಗಿರ್ತಾನೆ. ಅಂದ್ರೆ ಸೊ ಕಡಿಮೆ ಖರ್ಚಿಗೆನೆ ಕೆಲಸ ಮಾಡುವಂತವನಾಗಿರ್ತಾನೆ. ಓಕೆ, ಸ್ವೀಪರ್ ಅಂತಂತಂದ್ರೆ ಸೊ ಕಸ ಹೊಡಿಯೋನು ಅಂತ ಹೇಳ್ಬಿಟ್ಟು. ಓಕೆ, ತುಂಬಾ ಲೋ ಕಾಸ್ಟ್ಗೆ ಇವನು ವರ್ಕ್ ಮಾಡ್ತಿರ್ತಾನೆ. ಬಿಕಾಸ್ ಹಿ ವಾಸ್ ಎ ಲೋ ಕಾಸ್ಟ್. ಓಕೆ, ಹಿ ವಾಸ್ ಎ ಲೋ ಕಾಸ್ಟ್. ಹಿ ವಾಸ್ ಎ ಹಾನರ್ಡ್. He was honored by all and sundry. He was tolerated even the extent being given a seat at the foot of the banyan tree. He was honored by all and sundry. He was a tolerate even to the extent of being given a seat at the foot of the banyan tree. So ಅಂದ್ರೆ ಇಲ್ಲಿ ಏನು ಅಂತಂತಂದ್ರೆ ಸೊ he was honored ಅಂತಂತಂದ್ರೆ ಸೊ he get a respect. Okay, he was get a respect. ಗೌರವನ ಪಡಿತಾರಂತದ್ದು. honored means ಗೌರವ ಪಡೆಯುವಂಥದ್ದು by all and sundry. He was tolerated even to the extent of being given a seat at the foot of the banyan tree.
ಸೊ ಅಂದ್ರೆ ಏನು ಅಂತಂತಂದ್ರೆ ಇವನ್ಗೆ, ಸೊ ನಾನು ಆಲ್ರೆಡಿನೇ ಹೇಳಿದ್ದೀನಿ ಲೋವರ್ ಕಾಸ್ಟ್ ಪೀಪಲ್ಗೆ ಸೊ ಏನು ಅಂತಂತಂದ್ರೆ ಈ ಹಳ್ಳಿಗಳಲ್ಲಿರುವಂಥ ಅಶ್ವತ್ಥಕಟ್ಟೆಗಳಲ್ಲೆಲ್ಲ ಹೇರೋದಕ್ಕೇನೆ ಬಿಡ್ತಾ ಇರಲ್ಲ. ಅಂಥದ್ರಲ್ಲಿ ಸೊ ಈ ಲಘುಗೆ ಏನಾಗಿರುತ್ತೆ ಅಂತಂತಂದ್ರೆ ಅವ್ರ ವಿಲೇಜಲ್ಲಿ ಒಂದು ರೆಸ್ಪೆಕ್ಟ್ ಇರುತ್ತೆ, ಒಂದು ಹಾನರ್ ಅಂತ ಅನ್ನೋಂಥದ್ದು ಇರುತ್ತೆ. ಏನಂತಂದ್ರೆ ಸೊ ಫುಟ್ ಆಫ್ ದ ಬನಿಯನ್ ಟ್ರೀ ಅಂದ್ರೆ ಆಲದ ಮರದ ಬುಡದಲ್ಲಿ ಕೂತ್ಕೊಳ್ಳೋದಕ್ಕೆ ಇವನಿಗೆ ಅವಕಾಶ ಇರುತ್ತೆ. ಅರ್ಥ ಆಯ್ತಾ? ಸೊ and my mother did not insist to hassle on the necessity of taking a bath to purity myself every time I had been seen listening to one of his uncanny tales with the other village boys. So ಲೋವರ್ ಕಾಸ್ಟ್ ಪೀಪಲ್ಸ್ನ ಶಾಡ ಬಿದ್ರೆ, ಅದು ನೆರಳು ಬಿದ್ದರೆ, ಅವರು ಮುಟ್ಟಿದ್ರೆ ಅಥವಾ ಅವರು ಅಕ್ಕಪಕ್ಕದಲ್ಲಿ ಓಡಾಡಿದ್ರೆ ಏನು ಮಾಡ್ತಾರೆ ಅಂತಂದ್ರೆ ಅಪ್ಪರ್ ಕಾಸ್ಟ್ ಪೀಪಲ್ಸ್ ಹೋಗ್ಬಿಟ್ಟು ಸೊ ಇನ್ಪ್ಯೂರ್ ಆಗ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಸೊ ದೇವ ಬಾತಿಂಗ್, ಓಕೆ, ಅವರು ಸ್ನಾನ ಮಾಡಿ ಏನಾಗ್ತಾರೆ ಅಂತಂತಂದ್ರೆ ಪ್ಯೂರಿಟಿ ಆಗುವಂಥದ್ದು. ಅರ್ಥ ಆಯ್ತಾ? ಸೊ ಏನಂತಂತಂದ್ರೆ ಇಲ್ಲಿ ಸೊ ಐ ಆಮ್ ಆಲ್ರೆಡಿ ಟೋಲ್ಡ್ ಯು ಲಬು ವಾಸ್ ಎ ಲೋವರ್ ಕಾಸ್ಟ್ ಪರ್ಸನ್. ಓಕೆ, ಸೊ ಆದ್ರೂ ಇವನು ಏನು ಅಂತಂತಂದ್ರೆ ಈ ವಾಸ್ ಅ ಬೆಸ್ಟ್ ಸ್ಟೋರಿ ಟೆಲ್ಲರ್ ಅನ್ನೋಂಥ ಒಂದೇ ಒಂದು ರೀಸನ್ ಇಂದ ಏನು ಅಂತಂತಂದ್ರೆ ಇವನಿಗೆ ಬನಿಯನ್ ಟ್ರೀ, ಫುಟ್ ಆಫ್ ದ ಬನಿಯನ್ ಟ್ರೀ. ಓಕೆ, ಹಿ ವಾಸ್ ಸಿಟ್ ಅಟ್ ದ ಫುಟ್ ಆಫ್ ದ ಬನಿಯನ್ ಟ್ರೀ ಅಂದ್ರೆ ಸೊ ಒಂದು ಆಲದ ಮರದ ಕೆಳಗಡೆ ಅದ್ರ ಬುಡದಲ್ಲಿ ಕೂತ್ಕೊಳ್ಳೋದಕ್ಕೆ ಇವನಿಗೆ ಒಂದು ಅವಕಾಶ ಕೊಟ್ಟಿರ್ತಾರೆ ಆ ಊರಿನ ಜನಗಳು. ಏನಕ್ಕೆ ಅಂತಂದ್ರೆ ಇವನೊಬ್ಬ ಬೆಸ್ಟ್ ಸ್ಟೋರಿ ಟೆಲ್ಲರ್ ಅನ್ನೋಂಥದ್ದು. ಹಂಗಾಗಿ ಇವನ ಕಥೆಗಳನ್ನ ಕೇಳೋದಕ್ಕೆ ಆ ಹಳ್ಳಿಯಲ್ಲಿರುವಂತ ಮಕ್ಕಳು, ಅರ್ಥ ಆಯ್ತಾ, ಮುಲ್ಕರಾಜ್ ಆನಂದ್ ಅವರ ಜೊತೆ ಅವರ ಒಂದು ವಯಸ್ಸಿನ ಮಕ್ಕಳೆಲ್ಲಾನು ಏನ್ ಮಾಡ್ತಿರ್ತಾರ ಅಂತಂದ್ರೆ ಸೊ ಆ ಒಂದು ಬನಿಯನ್ ಟ್ರೀ ಹತ್ರ ಹೋಗ್ಬಿಟ್ಟು ಲಘು ಹೇಳ್ತಾ ಇದ್ದಂತ ಕಥೆಗಳನ್ನ ಕೇಳೋದಕ್ಕೆ ತುಂಬಾ ಇಷ್ಟಪಡ್ತಿರ್ತಾರೆ. ಸೊ ಆವಾಗ ಮುಲ್ಕರಾಜ್ ಆನಂದ್ ಅವರು ಆ ಲಘುವಿನ ಹತ್ರ ಕತೆ ಕೇಳ್ಕೊಂಡು ಬಂದಾದ್ಮೇಲೆ ಅವ್ರ ತಾಯಿ ಯಾವತ್ತು ಮುಲ್ಕರಾಜ್ ಆನಂದ್ ಅವರ ಮದರ್ ಯಾವತ್ತೂನು ಸೊ ನೀನು ಸ್ನಾನ ಮಾಡ್ಕೊಂಡು ಒಳಗಡೆ ಬರಬೇಕು, ಬಿಕಾಸ್ ಯು ಅಂದ್ರೆ ನೀನು ತುಂಬಾ ಇಂಪ್ಯೂರಿಟಿ ಆಗಿ ಮೈಲಿಗೆ ಆಗ್ಬಿಟ್ಟಿದ್ಯಾ ನೀನು. ಓಕೆ, ಸೊ ನೀನು ಯಾಕೆ ಅಂತಂದ್ರೆ ಸೊ ಲಘು ಹತ್ರದಿಂದ ಬರ್ತಿದ್ಯಾ, ಸೊ ಲಘು ವಾಸ್ ಅ ಲೋವರ್ ಕಾಸ್ಟ್, ಹಂಗಾಗಿ ಅವನ್ನ ಮುಟ್ಟಿಸ್ಕೊಂಡ್ ಬಂದಿದ್ಯಾ, ಸೊ ನೀನು ಸ್ನಾನ ಮಾಡ್ಕೊಂಡು ಮನೆ ಒಳಗಡೆ ಬರ್ಬೇಕು ಅಂತ ಯಾವತ್ತೂ ಅವ್ರ ಮದರು ಸೊ ಮುಲ್ಕರಾಜ್ ಆನಂದ್ ಅವ್ರಿಗೆ ಪ್ರೆಷರ್ ಹಾಕಿಲ್ಲ ಬೇರೆಯವ್ರ ಮಕ್ಕಳ ತರ. ಅರ್ಥ ಆಯ್ತಾ? ಬೇರೆಯವ್ರ ಪೇರೆಂಟ್ಸ್ ಏನ್ ಮಾಡ್ತಿದ್ರು ಅಂತಂತಂದ್ರೆ ಸೊ ಆ ಮಕ್ಕಳು ಮುಲ್ಕರಾಜ್ ಇವ್ರು ಯಾರು ಲಘು ಹತ್ರ ಹೋಗಿ ಬಂದಿದ್ದಾರೆ ಅಂತಂತಂದ್ರೆ ಸೊ ಮನೆ ಒಳಗಡೆ ಬರ್ಬೇಕಂದ್ರೆ ಏನ್ ಮಾಡ್ತಿದ್ರು ಅಂತಂದ್ರೆ ಸ್ನಾನ ಮಾಡಿ ಒಳಗಡೆ ಕರ್ಕೊಳ್ತಿರ್ತಾರೆ. ಸೊ ಅವ್ರ ಜೊತೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ ಅವಾಯ್ಡ್ ಮಾಡ್ತಿರ್ತಾರೆ. ಅರ್ಥ ಆಯ್ತಾ? ಮುಲ್ಕರಾಜ ಲಘು ಹತ್ರ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಅವಾಯ್ಡ್ ಮಾಡ್ತಿರ್ತಾರೆ. ಆದ್ರೂ ಮಕ್ಳೇನು ಅಂತಂತಂದ್ರೆ ವಾಸ್ ಎ ಬೆಸ್ಟ್ ಸ್ಟೋರಿ ಟೆಲ್ಲರ್ ಅಂತ ಹೇಳ್ಬಿಟ್ಟು ಅವ್ನು ಒಳ್ಳೆ ಕಥೆಗಳನ್ನ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲಿ ಹೋಗ್ತಾ ಇರ್ತಾರೆ. ಹೋಗಿ ಬಂದಾದ್ಮೇಲೆ ಅವ್ರ ಮನೆಗಳಲ್ಲಿ ಏನ್ ಮಾಡ್ತಿರ್ತಾರೆ ಅಂದ್ರೆ ಅವ್ರನ್ನ ಸೊ ಬಾತ್ ಮಾಡ್ಸೋಂಥದ್ದು, ಸ್ನಾನ ಮಾಡ್ಸೋಂಥದ್ದು ಮಾಡ್ತಿರ್ತಾರೆ. ಆದ್ರೆ ಮುಲ್ಕರಾಜ್ ಆನಂದ್ ಅವ್ರಿಗೆ ಯಾವತ್ತೂ ಆ ತರದ ಒಂದು ಅವರ ತಾಯಿ ಯಾವತ್ತೂ ಆ ಥರ ಹೇಳೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋಂಥದ್ದು. ಸೊ ಅಂದ್ರೆ ನೀವು ಜಸ್ಟ್ ಥಿಂಕ್ ಮಾಡಿ ಅಲ್ಲಿಗೆ ಈ ಕ್ಯಾಸ್ಟ್ ಅನ್ನೋಂಥದ್ದು ಎಷ್ಟು ಕ್ರೂಯಲ್ ಆಗಿತ್ತು ಅನ್ನೋಂಥದ್ದು. ಸೊ ನಾವು ಐ ವಿಲ್ ಸ್ಟಾಪ್ ದಿಸ್ ಕ್ಲಾಸ್, ಐ ವಿಲ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್. ಸೊ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.